ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಸಂದೇಹ ಸಮಾಧಾನ ಏನು ಹಂಗಂದ್ರೆ, ನಾವು ದಿನನಿತ್ಯವೂ ಅನೇಕ ಆಚರಣೆಗಳನ್ನು ಮಾಡ್ತೀವಿ. ಆದರೆ ಇದರ ಹಿಂದಿನ ಅರ್ಥ ಏನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವು ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ ಉಪನಿಷತ್ಗಳ ಆಧಾರ ಜ್ಞಾನ ಇವು ಯಾವುವೂ ಇಲ್ಲ. ಹಂಗಂದ್ರೆ ನಮಗೆ ಈ ಸಂದೇಹಗಳ ನಿವಾರಣೆ ಆಗೋದು ಹೆಂಗೆ? ಯಾರನ್ನಾರ ಕೇಳಿದ್ರೆ ಇದು ನಮ್ಮನೆ ಪದ್ಧತಿ, ಹಿಂದಿಂದ ಮಾಡಿದ್ದು, ನಾವು ಮಾಡಬೇಕು. ಈ ಸಂದೇಹಗಳು ದೊಡ್ಡವೇ ಇರಬೇಕಂತೇನಲ್ಲ, ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅಂತಲೂ ಅನ್ನಿಸ್ತದಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡೋದೇ ಇಲ್ಲಿನ ಪ್ರಯತ್ನ. ಅಂದ್ರೆ ನಮ್ಮ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರ. ಮತ್ತು ನಿಮ್ಮಲ್ಲಿ ಈ ರೀತಿಯ ಸಂದೇಹಗಳಿದ್ದರೆ ಅವುಗಳನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನು ಪಡೀರಿ. ಈ ವಾರದ 3 ಪ್ರಶ್ನೆಗಳು. ಧನುರ್ಮಾಸ ಅಂತ ಪ್ರತಿದಿನ ದೇವರ ಪೂಜೆ ನೈವೇದ್ಯಗಳನ್ನು ಬೇಗನೆ ಮಾಡ್ತಾರಲ್ಲ, ಯಾಕೆ? ಧನುರ್ಮಾಸ ಅಂದರೆ ಚಳಿಯ ಕಾಲ. ಈ ಸಮಯದೊಳಗೆ ಬೇಗನೆ ಏಳೋದೇ ಕಷ್ಟ. ಅಂಥದ್ರೊಳಗೆ ಸ್ನಾನ ಪೂಜೆಗಳನ್ನು ಸೂರ್ಯೋದಯದೊಳಗೇ ಮಾಡಬೇಕು. ಯಾಕೆ? ಧನುರ್ಮಾಸದೊಳಗೆ ಹುಗ್ಗಿ ಗೊಜ್ಜು ಅನುದಿನ ನೈವೇದ್ಯ ಮಾಡಬೇಕು. ಯಾಕೆ? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಕೇಳೋಣ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಕೇಳುಗರಿಗೆ ನನ್ನ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ಕೆಲವೊಂದು ವಿಷಯಗಳು ನಿಜವಾಗಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಥವಾ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಈಗ ನಾವು ಹೇಳುವಂತಹ ವಿಷಯಗಳು ಬಹಳ ಸಣ್ಣದೇ ಆದರೂ ಪರವಾಗಿಲ್ಲ, ಎಲ್ರಿಗೂ ಉಪಯುಕ್ತವಾದದ್ದು ವಿಷಯಗಳಿದ್ದರಿಂದ ತಮ್ಮಲ್ಲಿ ಇದನ್ನು ವಿನಂತಿ ಮಾಡ್ತಾ ಇವತ್ತಿನ ಪ್ರಶ್ನೆಗೆ ನಾವು ಹೋಗೋಣ. ಮೊಟ್ಟ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಧನುರ್ಮಾಸ ಅಂತ ಪ್ರತಿದಿನ ದೇವರ ಪೂಜೆ ನೈವೇದ್ಯಗಳನ್ನು ಬೇಗನೆ ಮಾಡುತ್ತಾರೆ, ಯಾಕೆ? ನೋಡಿ, ಧನುರ್ಮಾಸ ಅಂತಂದರೆ ತುಂಬ ಚಳಿಗಾಲದ ಸಮಯ. ಸಾಮಾನ್ಯವಾಗಿ ನಾವು ನೋಡ್ತೇವೆ ಜನವರಿ ಅಥವಾ ಡಿಸೆಂಬರ್ ಕೊನೆಯ ಇದರಲ್ಲಿ ಬರ್ತದೆ ಇದು. ಈ ಧನುರ್ಮಾಸ ಅಂದರೆ ಏನು ಅಂತಂದರೆ, ಮುಖ್ಯವಾಗಿ ಧನುರ್ಮಾಸ ಅನ್ನೋದಕ್ಕೆ ಸೂರ್ಯ ಸಂಕ್ರಮಣ, ಧನುರಾಶಿಯಲ್ಲಿ ಸೂರ್ಯನು ಬರುವುದಕ್ಕೆ ಧನುರ್ಮಾಸ ಪ್ರಾರಂಭ ಅಂತ ಹೇಳ್ತೀವಿ. ಅದು ಏನಂತಂದರೆ, ನಾವು ನೋಡೋದಾದರೆ ಮಾರ್ಗಶಿರ ಶುಕ್ಲ ಏಕಾದಶಿಯಿಂದ ಧನುರ್ಮಾಸ ಆರಂಭ ಅಂತ. ನಮ್ಮ ಪಂಚಾಂಗದ ಪ್ರಕಾರ ಅಥವಾ ನಮ್ಮ ಒಂದು ಕಾಲಮಾನಕ್ಕೆ ಅನುಗುಣವಾಗಿ ನಮ್ಮ ದೇವತೆಗಳಿಗೆ ಒಂದು ದಕ್ಷಿಣಾಯನ ಹಾಗೂ ಉತ್ತರಾಯಣಗಳ ಕೂಡಿದರೆ ಒಂದು ದಿನ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅದರಂತೆ ನಮಗೆ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಅಂತ ನಾವು ಹೇಳ್ತೀವಿ. ಈಗಾಗಲೇ ಇವಾಗ ದಕ್ಷಿಣಾಯನ ಮುಗಿದು ಮುಂದೆ ಉತ್ತರಾಯಣ ಪ್ರಾರಂಭ, ಅಂದರೆ ದೇವತೆಗಳ ರಾತ್ರಿ ಮುಗಿದು ಬೆಳಗ್ಗೆ ಹಗಲು ಪ್ರಾರಂಭ ಆಗುವಂತಹ ಸಮಯದ ಸಂಕ್ರಮಣ ಅಂತಂದರೆ ಸಂಧಿಕಾಲ ಅಂತ ನಾವು ಇಲ್ಲಿ ಪರಿಗಣನೆ ಮಾಡಿಕೊಂಡ್ರೆ, ಸೂರ್ಯ ಧನುರಾಶಿಗೆ ಬರುವುದಕ್ಕೆ ಕೂಡ ಅದು ಸಂಕ್ರಮಣ ಅಂತ ಕರಿತೀವಿ. 1 ತಿಂಗಳವರೆಗೆ ಅಲ್ಲಿ ಇದ್ದು ಮುಂದೆ ಮಕರ ಸಂಕ್ರಮಣ ನಾವು ನೋಡ್ತೀವಿ. ಮಕರ ಸಂಕ್ರಾಂತಿ ಅಥವಾ ಸಂಕ್ರಮಣದ ದಿನ ಧನುರ್ಮಾಸ, ಭೋಗಿ ಹಬ್ಬದ ದಿನ ಧನುರ್ಮಾಸ ಮುಕ್ತಾಯವಾಗ್ತದೆ. ಧನುರ್ಮಾಸ ಅಂದರೆ ಏನು ಅಂತಂದರೆ, ಅದೇ ಧನುರ್ಲಗ್ನದಲ್ಲಿ ಅಂದರೆ ಬೆಳಗ್ಗೆ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೇವೆ ಅಂತಂದರೆ, ನಾವು ನೋಡೋದಾದರೆ ಕಾಲನಿಯಮದ ಪ್ರಕಾರ ಏನಂತಂದರೆ, ದೇವತೆಗಳಿಗೆ ಮೊಟ್ಟ ಮೊದಲಿಗೆ ಬೆಳಗ್ಗೆ ಅರುಣೋದಯ ಕಾಲವನ್ನು ದೇವತೆಗಳ ಕಾಲ ಅಂತ ಕರೀತಾರೆ. ಅದಾದ ನಂತರ ಮನುಷ್ಯೋತ್ತಮರು ಅಥವಾ ಋಷಿಗಳ ಕಾಲ ಅಂತ ಕರೀತಾರೆ ಸೂರ್ಯೋದಯದ ಒಳಗೆ.
ಅದಾದ ನಂತರ ಪಿತೃಗಳಿಗೆ ಅಂದರೆ ಮಧ್ಯಾಹ್ನ 12 ಗಂಟೆಯವರೆಗೆ ಪಿತೃಗಳ ಸಮಯ ಅಂತಂತಾರೆ. ನಂತರ ಮನುಷ್ಯೋತ್ತಮರ ಸಮಯ. ಈ ರೀತಿ ಸಮಯವನ್ನು ಆಮೇಲೆ ಸಾಯಂಕಾಲದ ಸಮಯವೆಲ್ಲ ಭೂತಗಣಗಳಿಗೆ ಹಾಗೂ ಪಿಶಾಚಿಗಳಿಗೆ, ಯಕ್ಷರಿಗೆ ಅಂತ ಒಂದು ಕಾಲದ ಒಂದು 4 ಭಾಗಗಳನ್ನು ನಾವು ನೋಡ್ತೀವಿ. ಪ್ರಾತಃ ಕಾಲ, ಅರುಣೋದಯ ಕಾಲ, ಈ ರೀತಿ ಸಾಯಂಕಾಲ, ಸಂಧ್ಯಾ ವಂದನೆ, ಪ್ರತಿಯೊಂದು ನಾವು ನೋಡ್ತಾ ಇರ್ತೀವಿ. 6 ಕಾಲಗಳು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ 4 ನಾವು ಪರಿಗಣನೆ ಮಾಡಿದರೆ ಆ ಸಮಯ ಏನು ಅಂತಂದ್ರೆ ಅದು ದೇವತೆಗಳ ಪೂಜೆಯ ಸಮಯ. ದೇವತೆಗಳು ಏನು ಮಾಡ್ತಾರೆ ಅಂತಂದರೆ ಆ ಸಮಯದಲ್ಲಿ, ಅಂದರೆ ಅದು ಯಾವ ಸಮಯ ಅಂತಂದರೆ ಧನುರ್ಮಾಸದಲ್ಲಿ ಈ ನಕ್ಷತ್ರಗಳು ಇರುವಾಗಲೇ ನಾವು ಅದನ್ನು ಪೂಜೆಯನ್ನು ಮಾಡಬೇಕು. ಆ ಸಮಯ ಏನಂತಂದರೆ ದೇವತೆಗಳ ಅರುಣೋದಯ ಕಾಲ. ಅರುಣೋದಯ ಕಾಲದಲ್ಲಿ ಎದ್ದು ದೇವತೆಗಳು ಏನು ಮಾಡ್ತಾರೆ, ಹರಿಯ ಪ್ರೀತಿಗೋಸ್ಕರವಾಗಿ ಹುಗ್ಗಿಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಬೇಗನೆ ದೇವರ ಪೂಜೆಗಳನ್ನು ಮಾಡಿ ದೇವರ ಪ್ರೀತಿಗಾಗಿ ಅವರು ಸಂಭ್ರಮದಿಂದ, ನಾವು ಯಾವ ರೀತಿ ನಮ್ಮ ಒಂದು ಪ್ರಾತಃ ಕಾಲವನ್ನು ನಾವು ಬರಮಾಡ್ಕೊಳ್ತೀವೋ ಪ್ರತಿನಿತ್ಯ, ಆ ರೀತಿ ದೇವತೆಗಳಿಗೆ ನಿದ್ದೆಯಿಂದ ಎದ್ದ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡೋದು ಅಥವಾ ಭಗವಂತನನ್ನು ಪೂಜೆ ಮಾಡೋದಕ್ಕೆ ಧನುರ್ಮಾಸದಲ್ಲಿ ಬೇಗನೆ ಎದ್ದು ಪೂಜೆ ಮಾಡ್ತಾರೆ. ಅದಕ್ಕಾಗಿ ಮುಖ್ಯವಾಗಿ ಆ ಕಾಲನಾಮಕ ಪರಮಾತ್ಮನ ಒಂದು ಚಿಂತನೆ ಕೂಡ ಇಲ್ಲಿ ಉಂಟು. ಇದರ ಜೊತೆಗೆ ವೈಜ್ಞಾನಿಕವಾದ ಹಿನ್ನೆಲೆ ಕೂಡ ನಾವು ನೋಡೋದಾದರೆ ಅಲ್ಲಿ ಏನು ಅಂತಂದರೆ ಬೆಳಗ್ಗೆ ಬೇಗ ಯಾಕೆ ಏಳಬೇಕು ಅಂತಂದರೆ, ಬೇಗ ಏಳ್ದಿದ್ರೆ ಚಳಿಗಾಲದ ಸಮಯದಲ್ಲಿ ರಾತ್ರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾತ್ರಿ ದೊಡ್ಡದು, ಹಗಲು ಸಣ್ಣದಾಗ್ಬಿಡ್ತದೆ. ಹಗಲು ಸಣ್ಣದಾದಾಗ ಏನಾಗ್ಬಿಡ್ತದೆ, ಬೆಳಗ್ಗೆ ಬೇಗ ಹಸಿವಾಗ್ಬಿಡ್ತದೆ. ಆ ದೃಷ್ಟಿಯಿಂದ ಧನುರ್ಮಾಸದಲ್ಲಿ ಬೇಗನೆ ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನಾದಿಗಳು, ನಮಗೆ ಬಾಹ್ಯ ಕರ್ಮಗಳು ಮಾಡಿದ ಮೇಲೇ ಮುಂದಿನ ಊಟ, ಅನ್ನ, ಆಹಾರಾದಿಗಳು, ನೈವೇದ್ಯಾದಿಗಳು ಸ್ವೀಕಾರ ಮಾಡಲಿಕ್ಕೆ ಸಮಯ ಉಂಟು. ಆ ದೃಷ್ಟಿಯಿಂದ ಕೂಡ ನಾವು ದೇವರ ಪೂಜೆಯನ್ನು ಬೇಗ ಮುಗಿಸಿ ನೈವೇದ್ಯಾದಿಗಳನ್ನು ಮಾಡಬೇಕು ಅಂತ ಒಂದು ಹೇಳ್ತಾರೆ. ಆಮೇಲೆ ಇನ್ನೊಂದು ಅದರ ಕುರಿತಾಗಿ ಇನ್ನೊಂದು ಪ್ರಶ್ನೆ ಕೂಡ, ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನುರ್ಮಾಸ ಅಂದರೆ ಚಳಿಗಾಲ. ಆ ಸಮಯದಲ್ಲಿ ಪ್ರತಿದಿನ ಬೇಗನೆ ಏಳುವುದು ಕಷ್ಟ. ಅಂಥದ್ರಲ್ಲಿ ಸ್ನಾನ ಪೂಜೆಗಳನ್ನು ಸೂರ್ಯೋದಯದಲ್ಲೇ ಮಾಡಬೇಕು. ಯಾಕೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಈಗ ನಾನು ಅದನ್ನೇ ಹೇಳೋದು. ಯಾಕಂತಂದರೆ ಬೆಳಿಗ್ಗೆ ಬೇಗ ಏಳೋದ್ರಿಂದ ಏನಾಗ್ತದೆ, ನಮಗೆ ಹಸಿವು ಅಥವಾ ಮನುಷ್ಯನ ಒಂದು ಚಳಿಗಾಲದಲ್ಲಿ ಏನು ನಾವು ಮುದುರ್ಕೊಂಡು ಚಳಿಗಾಲದಲ್ಲಿ ಚಳಿ ಅಂತ ಮಲ್ಕೊಂಡು ಬಿಡ್ತೀವಿ. ಅದನ್ನು ನಾವು ಮೈ ಜಾಡಿಸ್ಕೊಂಡು ಎದ್ದು ಸ್ನಾನಾದಿಗಳನ್ನು ಮಾಡಿದರೆ ನಮಗೆ ಚಳಿ ಮಾಯ ಆಗ್ತದೆ. ಅದರ ಜೊತೆಗೆ ಹೊಟ್ಟೆಯಲ್ಲಿ ಪಿತ್ತಶೇಖರ ಆಗಲಿಕ್ಕೆ ಕಾರಣ ಆಗ್ತದೆ. ನಾವು ಬೆಳಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿದ ಮೇಲೆ ಏನಾದರೂ ಒಂದು ಫಲಹಾರಗಳನ್ನಾಗಲಿ ಆಹಾರವನ್ನಾಗಲಿ ಸ್ವೀಕಾರ ಮಾಡಿದರೆ ನಮಗೆ ಪಿತ್ತ ಶೇಖರ ಆಗುವುದಿಲ್ಲ. ಆ ದೃಷ್ಟಿಯಿಂದ ಕೂಡ, ಯಾಕಂತಂದರೆ ಚಳಿಗಾಲದಲ್ಲಿ ಹಸಿವು ಜಾಸ್ತಿ, ಅದರ ಜೊತೆಗೆ ಏನಂತಂದರೆ ರಾತ್ರಿ ಸಮಯ ಜಾಸ್ತಿ. ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ನಾವು ಮಾಡಬೇಕಾಗಿದ್ದು ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಕೂಡ ನಮ್ಮ ಯಾವುದೇ ಒಂದು ನಾವು ನೋಡ್ತೀವಿ. ಪ್ರತಿಯೊಂದು ವೇದೋಕ್ತ ಪುರಾಣೋಕ್ತ ಏನೇ ಮಾತುಗಳಿದ್ರೂ ಕೂಡ ಅದು ವೈಜ್ಞಾನಿಕ ಹಿನ್ನೆಲೆ ಅಥವಾ ಮಾನವನ ಒಂದು ಸಮಗ್ರ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ, ಏಳಿಗೆಗೆ ಕಾರಣವಾಗಿದ್ದು, ಅವನ ಒಂದು ಆರೋಗ್ಯಕ್ಕೆ ಹಿತಕರವಾದ ವಿಷಯಗಳನ್ನೇ ನಮಗೆ ಪುರಾಣಗಳಾಗಲಿ ಅಥವಾ ವೇದಗಳಾಗಲಿ ಅದನ್ನು ತಿಳಿಸಿಕೊಡ್ತವೆ. ನಾವು ಅದನ್ನೆಲ್ಲ ಗೊಡ್ಡು ಸಂಪ್ರದಾಯಗಳು ಅಥವಾ ಪದ್ಧತಿಗಳು ಅಂತ ನಾವು ಕೈ ಬಿಡೋದಕ್ಕಿಂತ ಮುಂಚೆ ನಾವು ಅದರ ಬಗ್ಗೆ ಜಾಗೃತರಾಗಿ ಇದನ್ನು ಮಾಡಬೇಕು. ಅದಕ್ಕಾಗಿಯೇ ಸ್ನಾನ ಪೂಜೆಗಳನ್ನು ಮಾಡಿ ಸೂರ್ಯೋದಯದಲ್ಲಿ ಮಾಡಿ ನಾವು ದೇವತೆಗಳನ್ನು ಹಾಗೂ ಹೆಚ್ಚಾಗಿ ನಾವು ಹೇಳೋದಾದರೆ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತು, ಮಾರ್ಗಶಿರ ಮಾಸ ಅಂದರೆ ಭಗವಂತ ಮಾಸಾನ ಮಾರ್ಗಶೀರ್ಷ ಅಂತ ಹೇಳಿದ್ದಾನೆ. ಮಾರ್ಗಶಿರ ಮಾಸ ಅನ್ನೋದೇನಂತಂದರೆ ಪಂಚಾಂಗದ ಪ್ರಕಾರ ನಾವು ನೋಡೋದಾದರೆ ನಾವು ಚೈತ್ರ ಮಾಸ ಮೊದಲನೇ ಮಾಸ ಅಂತ ಕೇಳ್ತೀವಿ. ಆದರೆ ಮಾಸದಲ್ಲಿ ಮೊಟ್ಟಮೊದಲು ಅಥವಾ ಶ್ರೇಷ್ಠ ಮಾಸ ಮೊದಲನೇ ಮಾಸ ಅಂದರೆ ಮಾರ್ಗಶಿರ, ಅಂದರೆ ಮಾರ್ಗ, ಸಾಧನೆಗೆ ಮಾರ್ಗವಾಗುವುದು ಮಾರ್ಗಶಿರ ಮಾಸ ಅಂತ, ಭಗವಂತನಿಗೆ ಪ್ರೀತಿಕರವಾದ ಮಾಸ ಅಂತ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ವಸಂತ ಋತು ಪೂಜೆ ಮಾಡದವನು ಒಂದು ಉಲ್ಲೇಖ ಮಾಡ್ತಾರೆ, 7 ಜನ್ಮಗಳಲ್ಲಿ ದರಿದ್ರನಾಗ್ತಾನೆ, ಕುಷ್ಠರೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಮತ್ತು ಪೂಜೆ ಮಾಡುವವನು ಪ್ರತಿ ಜನ್ಮದಲ್ಲಿ ಕೃಷ್ಣನಿಗೆ ಪ್ರಿಯನಾಗಿ ವೈಷ್ಣವನಾಗ್ತಾನೆ. ಇದು ಪೂಜೆ ಅನ್ನೋದು ನಿತ್ಯ ಕರ್ಮ, ನಿತ್ಯನೂ ಮಾಡಲೇಬೇಕು. ಮೊದಲಿಗೆ ಧನುರ್ಮಾಸದ ಪೂಜೆಯನ್ನು ಮಾಡಿ ನಂತರ ಅರ್ಘ್ಯ, ಗಾಯತ್ರಿ ಜಪ ಮುಂತಾದವು ಮಾಡಿ ಸೂರ್ಯೋಪಾಸ್ಥಾನವನ್ನು ಮಾಡಬೇಕು. ಯಾಕಂದರೆ ಇನ್ನೂ ಸೂರ್ಯೋದಯ ಆಗಿರುವುದಿಲ್ಲ. ಅರುಣೋದಯ ಕಾಲದಲ್ಲಿ ಪೂಜೆ ಇದು. ಮುಖ್ಯವಾಗಿ ಈ ಪೂಜೆಯನ್ನು ನಕ್ಷತ್ರಗಳಿದ್ದಾಗೆ ಮಾಡುವುದು ಉತ್ತಮ ಅಂತ ಹೇಳ್ತಾರೆ. ಅದು ಮರೆಯಾಗುವುದಕ್ಕಿಂತ ಮುಂಚೆವಾಗಿ ಮಾಡಬೇಕು.
ಮತ್ತಿನ್ನು ಧನುರ್ಮಾಸದಲ್ಲಿ ಹುಗ್ಗಿ ಗೊಜ್ಜು ಅನುದಿನ ನೈವೇದ್ಯ ಮಾಡಬೇಕು ಯಾಕೆ ನೋಡಿ, ಇದು ಕೂಡ ಬಹಳ ವಿಶೇಷ. ಕೇವಲ ಹುಗ್ಗಿ ಗೊಜ್ಜು ಅಂತ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪುಷ್ಟಿಕರವಾದ ಆಹಾರಗಳು. ಪುಷ್ಟಿಕರ ಅಂತಂದರೆ ನಾವು ನೋಡ್ತೀವಿ ಬೆಣ್ಣೆ, ತುಪ್ಪ, ಕಜ್ಜಾಯಗಳು, ಸಾಕಷ್ಟು ತರಕಾರಿಗಳು ಎಲ್ಲವನ್ನು ಮಾಡ್ತಾರೆ ನೈವೇದ್ಯನಕ್ಕೆ. ಕೇವಲ ಹುಗ್ಗಿ ಗೊಜ್ಜು ಒಂದು ನಿಮಿತ್ತ ಮಾತ್ರ. ಅದರ ಜೊತೆಗೆ ಹೆಚ್ಚು ಪೌಷ್ಟಿಕವಾದ ಆಹಾರಗಳನ್ನು ಊಟ ಮಾಡಬೇಕು ಅಂತ ವಾಡಿಕೆಯಲ್ಲಿದೆ. ಯಾಕಂದರೆ ಬೆಣ್ಣೆ ಮೊದಲಾದವು ಕೂಡ ಈ ಸಮಯದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಆ ಹುಗ್ಗಿಗೆ ಕೂಡ ಬೆಣ್ಣೆಯನ್ನು ಮುದ್ಗಾನ್ನ ಅಂತ ಕರಿತೀವಿ ನಾವು ಹುಗ್ಗಿಗೆ. ಈ ಹುಗ್ಗಿಯನ್ನು ಕೂಡ ಸೂರ್ಯೋದಯದ ನಂತರ ಕಾಲ, ಮಧ್ಯಾಹ್ನ ಕಾಲ ಇದೆಲ್ಲ ನಿಷ್ಫಲ ಅಂತ ಹೇಳ್ತಾರೆ. ನಕ್ಷತ್ರಗಳಿದ್ದಾಗಲೇ ನಾವು ಈ ಹುಗ್ಗಿಯನ್ನು ಮಾಡಿ ಅಥವಾ ಈ ಹುಗ್ಗಿ ಗೊಜ್ಜನ್ನು ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಆ ಹುಗ್ಗಿ ಕೂಡ ಯಾವ ರೀತಿ ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಕ್ಕಿ ಹೆಸರುಬೇಳೆ 2 ಸಮಸಮವಾಗಿ ಇದ್ದರೆ ಉತ್ತಮ, ಅರ್ಧ ಆಗಿದ್ದರೆ ಮಧ್ಯಮ ಅಂತೆ, ಕಾಲು ಭಾಗ ಇದ್ದರೆ ಅಧಮ ಅಂತ. ಅಂದರೆ ಹುಗ್ಗಿಗೆ ಹೆಸರುಬೇಳೆ ಎಷ್ಟು ಹಾಕ್ತೀವೋ, ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು ಹೆಸರುಬೇಳೆ ಹಾಕಿ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇದು ಹೆಸರುಬೇಳೆನೇ ಯಾಕೆ ಅಂತಂದರೆ ಇದು ಸಾತ್ವಿಕ ಆಹಾರ, ಇದು ದೇವತೆಗಳಿಗೆ ಪ್ರೀತಿ ಅನ್ನೋ ದೃಷ್ಟಿಯಿಂದ ದೇವತೆಗಳು ತಾವು ಏನು ಸ್ವೀಕಾರ ಮಾಡಬೇಕು ಅಂತ ಇರ್ತದೋ ಅದನ್ನು ಭಗವಂತನಿಗೆ ನಿವೇದನ ಮಾಡ್ತಾರೆ. ಇಲ್ಲಿ ಯಾರು ದೇವತೆಗಳು ಪೂಜೆ ಮಾಡಿದ್ದು ಅಂತಂದರೆ ಇಂದ್ರನ ಪತ್ನಿಯಾದ ಶಚಿದೇವಿ ಈ ರೀತಿ ಹುಗ್ಗಿಯನ್ನು ನಾರಾಯಣನಿಗೆ ಸಮರ್ಪಣೆ ಮಾಡಿ ತನ್ನ ದುಃಖದಿಂದ ಮುಕ್ತಳಾದಳು ಅಂತ ಹೇಳ್ತಾರೆ. ಮೊಸರು, ಬೆಲ್ಲ, ಶುಂಠಿ ಮಿಶ್ರಿತವಾದ ಈ ರೀತಿ ಮುದ್ಗಾನ್ನ ಅಂತ ಕೂಡ ಇದನ್ನು ಕರೀತಾರೆ. ಇದನ್ನು ದೇವರಿಗೆ ಅರ್ಪಣೆ ಮಾಡಿ ಭೋಜನಾದಿಗಳನ್ನು ಪ್ರಾತಃ ಕಾಲದಲ್ಲಿ ಭೋಜನಾದಿಗಳನ್ನು ಮಾಡಿಸಿ ಲಕ್ಷ್ಮೀ ಪೂಜೆಯನ್ನು ಕೂಡ ನಾವು ಮಾಡಬೇಕು. ಶ್ರೀದೇವಿ ಪ್ರಥಮಂ ಪ್ರೋಕ್ತ, ದ್ವಿತೀಯ ಅಮೃತೋದ್ಭವ, ತೃತೀಯ ಕಮಲಾದೇವಿ, ಚತುರ್ಥಿ ಲೋಕಸುಂದರಿ, ಪಂಚಮ ವಿಷ್ಣುಪತ್ನಿ ಚ, ಷಷ್ಠಿ ಭುವನತ್ರಯ, ಸಪ್ತಮಿ ಇದು ವರಾರೋಹ, ಅಷ್ಟಮ ದೇವಿ ದೇವಿಕಾ, ಶ್ರಾಂಗಪಾಣಿ ನವಮಿ, ದಶಮಿ ಹರಿವಲ್ಲಭ, ಏಕಾದಶಿ ಮಹಾಲಕ್ಷ್ಮಿ, ದ್ವಾದಶಿ ಲೋಕಪೂಜಿತ ಅಂತ ಅವಳನ್ನು ನಾವು ಈ ರೀತಿ 11 ನಾಮಗಳಿಂದ ಪೂಜೆ ಮಾಡಿ ಇಂದ್ರ ಹಾಗೂ ಶಚಿದೇವಿಯವರು ತಮ್ಮ ಒಂದು ದುಃಖದಿಂದ ಮುಕ್ತರಾದರು ಅನ್ನೋ ದೃಷ್ಟಿಯಿಂದ ನಾವು ದೇವತೆಗಳೇ ಮಾಡುವ ಒಂದು ಪ್ರೀತ್ಯರ್ಥವಾಗಿ ನಾವು ಹರಿವಾಯು ಗುರುಗಳು, ಲಕ್ಷ್ಮೀದೇವಿ ಎಲ್ಲರ ಪ್ರೀತ್ಯರ್ಥವಾಗಿ ನಾವು ಈ ಧನುರ್ಮಾಸದ ಕಾರ್ಯಕ್ರಮವನ್ನು ಮಾಡಬೇಕು. ಇನ್ನು ಹುಗ್ಗಿಯ ಜೊತೆಗೆ ಗೊಜ್ಜು ಯಾಕೆ ಅಂತಂದರೆ ನೋಡಿ, ಭಗವಂತನ ಒಂದು ನಿಯಮದ ಪ್ರಕಾರ ಷಡ್ರಸಗಳು ಅಂತ ಇದೆ. ಷಡ್ರಸಗಳಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಇರ್ತದೆ. ಆ ದೃಷ್ಟಿಯಿಂದ ನಾವೇನಂತಂದ್ರೆ ಕಟು, ಒಗರು ಈ ರೀತಿ ನೋಡಿದಾಗ ಈ ಗೊಜ್ಜಿನಲ್ಲಿ ಏನಿದೆ ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ನಮಗೆ ಪಿತ್ತಶೇಖರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಅವಾಗ ಅದನ್ನು ಹುಳಿ ಹಾಗೂ ಬೆಲ್ಲ ಸರಿಯಾಗಿ ಮಿಶ್ರಿತವಾದ ಒಂದು ಆಹಾರ ಅಂದರೆ ಗೊಜ್ಜು ನಾವು ನೋಡ್ತೇವೆ. ಅದು ನಮ್ಮ ಶಾಸ್ತ್ರದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ವೈದ್ಯಕೀಯದಲ್ಲಿ ಕೂಡ ಈ ಒಂದು ವಿಷಯಗಳು ಬರ್ತದೆ. ಆ ದೃಷ್ಟಿಯಿಂದ ನಾವು ಷಡ್ರಸಗಳು ಕೂಡಿದಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು ಹಾಗೂ ಪುಷ್ಟಿಭರಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೆಸರುಬೇಳೆ, ಅಕ್ಕಿ ಅದನ್ನು ಸರಿಸಮವಾಗಿ ಬೆರೆಸಿ ಗೊಜ್ಜು, ಹುಣಸೆ ಹಣ್ಣು ಅಥವಾ ಮಾವಿನಕಾಯಿ, ಬಾಳಕ ಅಥವಾ ಬೆಲ್ಲ ಈ ರೀತಿ ಅದನ್ನೆಲ್ಲ ಸೇರಿಸಿದಂಥ ಗೊಜ್ಜನ್ನು, ಹುಗ್ಗಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಅದರ ಜೊತೆಯಾಗಿ ನಾವು ನೋಡ್ತೇವೆ, ಅದರ ಜೊತೆಗೆ ಬರೀ ಇದರಲ್ಲಲ್ಲ, ಬರೀ ಇದನ್ನು ಮಾಡೋ ದೃಷ್ಟಿಯಿಂದ ಅಂತಲ್ಲ, ಅದರ ಜೊತೆಗೆ ಅಲ್ಲಿರುವಂತಹ ಭಗವಂತನ ಚಿಂತನೆ ನಮಗೆ ಮುಖ್ಯವಾಗಿ ಬರಬೇಕು. ಅದು ಇಲ್ಲದೆ ಏನು ಮಾಡಿದರೂ, ಯಾವ ಕರ್ಮ ಮಾಡಿದರೂ ಅದು ನಿಷ್ಫಲ. ಆ ದೃಷ್ಟಿಯಿಂದ ಅಕ್ಕಿಯಲ್ಲಿರುವ ಚಂದ್ರನನ್ನು, ಅನ್ನದಲ್ಲಿರುವ ಚಂದ್ರನನ್ನು, ಮತ್ತು ತವ್ವಿಯಲ್ಲಿರುವ ಗರುಡ ದೇವರು ಅಂತರ್ಗತನಾದ ಸಂಕರ್ಷಣ ರೂಪಿ ಪರಮಾತ್ಮನನ್ನು, ಮತ್ತು ಸೋಪಸ್ಕರಗಳು ಅಂತ ಕರಿತೀವಿ, ಅಲ್ಲಿ ಪುರುಷೋತ್ತಮ ರೂಪಿ ಪರಮಾತ್ಮ, ಮತ್ತು ತುಪ್ಪದಲ್ಲಿ ಘೃತದಲ್ಲಿ ಲಕ್ಷ್ಮೀ ದೇವಿಯನ್ನು, ಈ ರೀತಿ ಸೋಪಸ್ಕರ ಅಂತಂದರೆ ಇಂಗು, ಮೆಣಸು, ಏಲಕ್ಕಿ, ಲವಂಗ ಇದು ಎಲ್ಲವನ್ನು ಹಾಕಿ ನಾವು ಹುಗ್ಗಿಯನ್ನು ಮಾಡ್ತೇವೆ. ಆಮೇಲೆ ಬೆಲ್ಲದಲ್ಲಿ ಇರುವಂತಹ ಏನಂತಾರೆ ಇಂದ್ರದೇವರನ್ನು, ಮತ್ತು ಆ ತತ್ವಾಭಿಮಾನಿ ದೇವತೆಗಳು ಉಪೇಂದ್ರನನ್ನು, ಆಮೇಲೆ ನಾವು ನೋಡ್ತೀವಿ ನೈವೇದ್ಯ ಪ್ರಕರಣದ ಹರಿಕಥಾಮೃತ ಸಾರದಲ್ಲಿ ಬರ್ತದೆ. ನೈವೇದ್ಯ ಪ್ರಕರಣದಲ್ಲಿ ಪ್ರತಿಯೊಂದರಲ್ಲಿ ಭಗವಂತ ಸನ್ನಿಹಿತನಾಗಿ ಇರ್ತಾನೆ. ಅದನ್ನು ಚಿಂತನೆ ಮಾಡ್ತಾ ನಾವು ಅದನ್ನು ಅರ್ಪಣೆ ಮಾಡಬೇಕು. ಕೇವಲ ನಾವು ಮಾಡಿ ಬ್ರಾಹ್ಮಣರಿಗೆ ಅಷ್ಟೇ ಅಲ್ಲ, ಬ್ರಾಹ್ಮಣರದೇ ಹರಿವಾಯು ಗುರುಗಳ ಪ್ರೀತಿಯಾಗಿ ಅನ್ಯ ಅತಿಥಿಗಳಿಗೆ ಎಲ್ಲರಿಗೂ ಊಟ ಹಾಕಿ ನಾವು ಮನೆ ಯಜಮಾನರು ಊಟ ಮಾಡುವ ಒಂದು ಪದ್ಧತಿಯನ್ನು ಇಟ್ಕೊಳ್ಬೇಕು. ಅದು ಮುಖ್ಯವಾಗಿ ಕಡ್ಡಾಯವಾಗಿ ಧನುರ್ಮಾಸದಲ್ಲಿ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಯಾವುದೇ ಒಂದು ನಾವು ಮಾಡಬೇಕಾದರೂ ಅಲ್ಲಿ
ಹರಿಯ ಒಂದು ಸ್ಮೃತಿ ಪ್ರಧಾನೇನ ಅಂತ ಹೇಳ್ತಾರೆ. ಸ್ಮೃತಿ ಇರಬೇಕು. ಹರಿಸ್ಮೃತಿ ಇಲ್ಲದೆ ಹರಿವಿಸ್ಮೃತಿಯಲ್ಲಿಂದ ನಾವು ಏನು ಕರ್ಮ ಮಾಡಿದರೂ ಅದು ನಮಗೆ ಫಲ ಕೊಡುವುದಿಲ್ಲ. ಆ ದೃಷ್ಟಿಯಿಂದ ನಾವು ಅದನ್ನು ಮಾಡಬೇಕು. ಮತ್ತು ಆಮ್ಲದಲ್ಲಿ ನಾವು ನೋಡ್ತೀವಿ ದಾಮೋದರ ರೂಪಿ ಪರಮಾತ್ಮ, ಅಂದರೆ ಹುಳಿಯಲ್ಲಿ ಗೌರಿಯನ್ನು ಸ್ವೀಕಾರ. ಒಟ್ಟಾರೆ ಎಲ್ಲ ಷಡುರಸಗಳನ್ನು, ಸೋಪಸ್ಕರಗಳನ್ನು ಎಲ್ಲದರಲ್ಲೂ ಭಗವಂತನ ಒಂದು ಅನುಸಂಧಾನಪೂರ್ವಕವಾದ ಚಿಂತನೆಯನ್ನು ಮಾಡ್ತಾ ಆ ಹುಗ್ಗಿಯನ್ನು ಮಾಡಿ, ಆ ಹುಗ್ಗಿ ಗೊಜ್ಜನ್ನು ನೈವೇದ್ಯ ಮಾಡಿ ನಾವು ಶಚಿದೇವಿ ಅಂದರೆ ಇಂದ್ರಾದಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಭಗವಂತನಿಗೆ, ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳು ಕೂಡ ನಮಗೆ ಈ ಒಂದು ಸತ್ಕಾರ್ಯಕ್ಕೆ ಅಥವಾ ಏನಂತಾರೆ ಸದ್ಧರ್ಮ ನಿರತರಾಗಲಿಕ್ಕೆ, ಆಚರಣೆಗೆ ಅವರು ಸಹಾಯ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿ ವೈಷ್ಣವತ್ವವನ್ನು ಮತ್ತೆ ಮತ್ತೆ ಪಡೆಯಲಿಕ್ಕೆ ಹಾಗೂ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹವನ್ನು ಪಡೆಯಲಿಕ್ಕೆ ನಾವು ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನದಿಗಳಲ್ಲಿ ಸಾಧ್ಯ ಆಗದೆ ಹೋದರೂ ಕೂಡ ಮನೆಯಲ್ಲಿ ಕೂಡ ನಾವು ಸ್ನಾನಗಳನ್ನು ಮಾಡಿ ಏನಂತಂದರೆ ಪೂಜೆಯನ್ನು ಮಾಡಿ ದೇವ ಋಷಿ ಪಿತೃತರ್ಪಣ ವೈಷ್ಣದೇವ ಕರ್ಮಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನ ನಂತರದಲ್ಲಿ ತಾನು ಭೋಜನವನ್ನು ಪ್ರಾತಃ ಕಾಲದಲ್ಲಿಯೇ ಮಾಡಬೇಕು. ಅದು ಭೋಜನ ಕೂಡ ಕೇವಲ ಬರೀ ನೈವೇದ್ಯ ಮಾತ್ರ ಅಲ್ಲ, ತಾನು ಕೂಡ ಭೋಜನವನ್ನು ಅದೇ ಸಮಯದಲ್ಲೇ, ಒಳ್ಳೆ ಸಮಯ ಅನ್ನೋದು ಮುಖ್ಯವಾಗಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲೇ ನಾವು ಭೋಜನವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಧನುರ್ಮಾಸದ ಒಂದು ವಿಶೇಷವಾದ ಒಂದು. ಇನ್ನೂ ಹೆಚ್ಚು ಹೇಳಲಿಕ್ಕೆ ಇರ್ತದೆ, ಸಮಯ ಅಭಾವ. ಅದರ ಜೊತೆಗೆ ಹೆಚ್ಚು ವಿವರಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇರೆ ಬೇರೆ ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆಗಳಿಗೆ ತಮಗೆ ಸಮರ್ಪಕ ಅನಿಸಿದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಎಲ್ರಿಗೂ ಈ ವಿಷಯಗಳು ಅರ್ಥ ಆಗಲಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.